ನಾವೆಷ್ಟೇ ಧೈರ್ಯ ಹೇಳಿದ್ರು ಅವಳ ಮುಖದಲ್ಲಿ ಗಾಬರಿನೇ ಹೋಗಿಲ್ಲ ನೋಡು. ನಿಜ ಹೇಳಬೇಕು ಅಂದ್ರೆ ನನಗೂ ತುಂಬಾ ಭಯ ಆಗ್ತಿದೆ ದಶರಥ. ಇಂದು ಈಗಾಗಲೇ ವೈದೇಹಿ ಭಯನ ಹೇಗೆ ಹೋಗ್ಸೋದು ಅಂತ ಯೋಚನೆ ಮಾಡ್ತಾ ಇದ್ರೆ ಮತ್ತೆ ನೀನ್ ಶುರು ಮಾಡ್ಕೊಂಡ್ಯಾ? ಇಲ್ಲ ದೇವಾ, ಕೆಲವೊಂದು ಕನಸು ಶಕುನಗಳು ಸುಮ್ಮನೆ ಬರಲ್ಲ. ನಾವು ಹುಷಾರಾಗಿರ್ಬೇಕು ಅಂತ ಅದು ಎಚ್ಚರಿಕೆ ಕೊಡುತ್ತೆ. ದಶರಥ, ನಮ್ಮ ವಂಶದಲ್ಲಿ ಯಾವ ಸೊಸೆನೇ ತಾಯಿ ಆದರೂ ಕುಲದೇವತೆ ಜೋಗಮ್ಮನ ದರ್ಶನ ಮಾಡೋದು ನಮ್ಮ ಸಂಪ್ರದಾಯ ಅಲ್ವಾ? ಹೌದಮ್ಮ. ಅಲ್ಲಿ ದೇವಸ್ಥಾನದಲ್ಲಿ ಒಂದು ರಾತ್ರಿ ನಿದ್ರೆ ಮಾಡಿದ್ರೆ ಆ ದೇವರ ಆಶೀರ್ವಾದದಿಂದ ತಾಯಿ ಮಗು ಇಬ್ರು ಕ್ಷೇಮವಾಗಿರ್ತಾರೆ. ಸಮಯ ನೋಡಿ ಇವ್ರನ್ನ ಕಳಿಸ್ಬೇಕು ಅಂತ ಇದ್ದೆ, ಆದ್ರೆ ಈಗ್ಲೇ ಕಳಿಸೋದು ಒಳ್ಳೇದು ಅಂತ ನನಗನ್ಸುತ್ತೆ. ಆ ದೇವಾಂಶ್ ವೈದೇಹಿನ ಕರ್ಕೊಂಡು ಹೋಗು, ಆಮೇಲೆ ಯಾವ ತರ ಭಯನೂ ಇರಲ್ಲ. ಆಗ್ಲಿ ಇಂದು, ನಿನ್ನ ವೈದೇಹಿ ಇಬ್ರು ಭಯನ ದೂರ ಮಾಡೋದಕ್ಕೆ ಖಂಡಿತ ಕರ್ಕೊಂಡು ಹೋಗ್ತೀನಿ. ಒಂದೇ ರಾತ್ರಿ ಸಾಕಾ ಇಲ್ಲ ಒಂದೆರಡು ದಿನ ಇದ್ದು ಬರ್ಬೇಕಾ? ನಿಮ್ಮಿಷ್ಟ ದೇವಾಂಶಣ. ಒಂದ್ ದಿವಸ ಅಲ್ದಿದ್ರೆ 10 ದಿನ ಇರಿ, ನಿಮ್ಗೆ ಯಾರು ಬೇಡ ಅಂತಾರೆ? ಹೋಗ್ತಿರೋದು ಹನಿಮೂನ್ಗಲ್ವೋ? ಯಾಕೆ ಹನಿಮೂನಿಗೆ ಮಾತ್ರ ಹೋಗ್ಬೇಕಾ ಏನು? ನೀ ನನ್ನ ಹೊಟ್ಟೆಲಿದ್ದಾಗ ನಾನು ಕೂಡ ಹೋಗಿದ್ದೆ ಕಂದ. ಅಲ್ಲಿ ಎಲ್ಲ ಚೆನ್ನಾಗಿದೆ. ನನಗಂತೂ ಅಲ್ಲಿಂದ ವಾಪಸ್ ಬರ್ಬೇಕು ಅಂತಾನೆ ಅನ್ನಿಸ್ಲಿಲ್ಲ. ನೀವು ಕೂಡ ಒಂದ್ 4 ದಿನ ಹೋಗ್ ಬನ್ನಿ. ದೇವಾ, ನೀ ಬೇಗ ರೆಡಿಯಾಗು. ವಾಲಿ, ಗುಡಿಯವ್ರ ಹತ್ರ ಮಾತಾಡಿ ಅಲ್ಲಿ ಇವರಿಗೆ ಎಲ್ಲ ಏರ್ಪಾಟ್ ಮಾಡ್ಕೊಡು. ಆಯ್ತು ಅಜ್ಜಿ. ಹೊರಡಿ, ರೆಡಿಯಾಗಿ ಹೋಗಮ್ಮ. ಇವಳಿಗೆ ಕೆಟ್ಟ ಕನ್ಸು ಬಿತ್ತಂತೆ. ಇವಳ ಹೊಟ್ಟೆಲಿರೋ ಮಗುಗೆ ಏನೂ ಆಗ್ಬಾರ್ದು ಅಂತ ಪೂಜೆ ಮಾಡಿಸೋದಕ್ಕೆ ದೇವಸ್ಥಾನಕ್ಕೆ ಕಳಿಸ್ತಾರಂತೆ. ಅಲ್ಲ, ಎಷ್ಟೇ ಪ್ರಯತ್ನ ಪಟ್ಟರು ಇವಳಿಗೇನು ಮಾಡೋಕ್ಕಾಗ್ತಿಲ್ವಲ್ಲ. ನನಗಂತೂ ತುಂಬ ಕೋಪ ಬರ್ತಿದೆ. ಊರ್ಮಿಳಾ, ಇಲ್ಲಿಗೆ ಯಾಕೆ ಬಂದೆ? ಅವ್ರಿಗೆ ದೇವಸ್ಥಾನಕ್ಕೆ ಹೋಗೋದಕ್ಕೆ ಏರ್ಪಾಡು ಮಾಡ್ತೀನಿ ಅಂತಂದ್ಯಲ್ಲ, ಹೋಗಿ ಸೇವೆ ಮಾಡು. ಯಾಕೆ ಬಂಗಾರಿ ಅಷ್ಟು ಕೋಪ ಮಾಡ್ಕೋತ್ಯಾ? ನಮ್ಮ ಬಣ್ಣ ಬೈಲಾಗಬಾರ್ದು ಅಂದರೆ ಅವ್ರು ಹೇಳ್ದಂಗೆ ಮಾಡಬೇಕು, ಮಾಡೋಣ. ಆದರೆ ಇವರು ಇಬ್ಬರನ್ನ ದೇವಸ್ಥಾನಕ್ಕೆ ಕಳಿಸೋ ಏರ್ಪಾಡು ಮಾಡು ಅಂದರು. ನಾವು ದೇವ್ರ ಹತ್ರನೇ ಕಳಿಸೋ ಏರ್ಪಾಡು ಮಾಡೋಣ. ಇಲ್ಲಿವರೆಗೂ ಇಂಥ ಕತೆಗಳನ್ನು ತುಂಬ ಹೇಳಿದ್ಯಾ, ಒಂದು ನಡೆದಿಲ್ಲ. ಈ ಸಲ ಮಿಸ್ ಆಗಲ್ಲ. ನಿನ್ನ ಕೈಯಲ್ಲ ಆಗಲ್ಲ. ಚಂಚಲನು ಏನೋ ಮಾಡ್ತೀನಿ ಅಂತ ಬಂದ್ಲು. ಏನಾಯ್ತು? ಅವಳು ಹಾಕಿದ ವಿಷನ ಅವಳೇ ತಿಂದು ಪಾಪ ಹಾಸ್ಪಿಟಲ್ ಹೋಗಿ ಸೇರ್ಕೊಂಡ್ಲು. ನೀವ್ಯಾರೋ ಅವಳಿಗೇನು ಮಾಡೋಕ್ಕಾಗಲ್ಲ. ಈ ಸಲ ಮುಗಿಸ್ತೀನಿ ಅಂತ ಹೇಳಿದ್ದೀನಿ ತಾನೆ. ನೀನು ಹೋಗಿ ಒಂದು 10 ನಿಮಿಷದ ಮಟ್ಟಿಗೆ CCTVನ ಆಫ್ ಮಾಡ್ಬಿಡ್ ಬಾ. ನನ್ನ ಕೆಲಸ ನಾನು ಪೂರ್ತಿ ಮಾಡ್ತೀನಿ. ಈಗೇನು ಮಾಡಬೇಕು ಅಂದ್ಕೊಂಡಿದ್ದಾನೆ? ಸರಿ, ಈಗೊಂದು ಅವಕಾಶ ಕೊಟ್ಟು ನೋಡೋಣ. ಇದ್ಯಾಕೂ ಸರಿ ಹೋಗ್ತಾ ಇಲ್ಲ ಬಾವ. ನಾನು ಕೂತ್ಕೊಳ್ಳೋದು ಅಂದ್ರೇನು, ನೀನ್ ಕೆಲಸ ಮಾಡೋದು ಅಂದ್ರೇನು? ಕೈ ಕಟ್ ಹಾಕ್ದಾಗ ಅನಿಸ್ತಿದೆ. ಇನ್ಮೇಲೆ ನೀ ಕೈ ಕಟ್ಕೊಂಡೆ ಕೂತಿರ್ಬೇಕು, ಇಲ್ಲ ಅಂದ್ರೆ ಕೈ ಕಟ್ ಹಾಕಿ ಕೂರ್ಸ್ಬೇಕಾಗತ್ತೆ. ಅದೇ ನನ್ ಭಯ ಬಾವ. ಇಲ್ಲೇನೋ ಇಷ್ಟು ಜನ ಇದ್ದಾರೆ, ನೀನೇ ಎಲ್ಲ ಕೆಲಸನೂ ಮಾಡಿದ್ರೆ ಮಿಕ್ಕಿದೇನು ಅವ್ರು ಮಾಡ್ತಾ ಇದ್ದಾರೆ. ಅಲ್ಲಿ ನೀನೊಬ್ನೇ ಎಲ್ಲ ಕೆಲಸ ಅಂತಂದ್ರೆ ಕಷ್ಟ ಅಲ್ವಾ ಬಾವ? ಅಲ್ಲಿ ಮಾತ್ರ ಇಬ್ರು ಸೇರಿ ಕೆಲಸ ಮಾಡೋಣ. ಏನ್ ಮಾಡೋದು? ಏನ್ ಮಾಡೋದು?
ಆಗಲ್ಲ ಗರ್ಭತಿ. ಅಲ್ಲಿ ಹೋಗ್ತಿರೋದೆ ನನ್ನ ಪುಟ್ಟು ವೈದೇಹಿಗೆ ಸೇವೆ ಮಾಡೋದಕ್ಕೆ. 4 ದಿನ ಅಲ್ಲ, 10 ದಿನ ನಾವಿಬ್ರೆ, ಅಲ್ಲ 3 ಜನ, ನಾವು ಈ ಲೋಕನೇ ಮರ್ತು ಬದುಕೋಣ, ಸರಿನಾ? ಬಾಣ. ಈಗ ಈ ಕಾರ್ ಬ್ರೇಕ್ ವರ್ಕ್ ಆಗಲ್ಲ. ಬ್ರೇಕ್ ಫೈಲ್ ಆದರೂ ಏರ್ ಬ್ಯಾಗ್ಸ್ ಓಪನ್ ಆಗೋ ಚಾನ್ಸಸ್ ಇರುತ್ತೆ. ಏರ್ ಬ್ಯಾಗ್ಸ್ ಓಪನ್ ಆಗಬಾರ್ದು ಅಂತಂದರೆ ಸೀಟ್ ಬೆಲ್ಟ್ ಸರಿಯಾಗಿ ವರ್ಕ್ ಆಗಬಾರ್ದು. ಊರ್ಗಲ್ವೇ ನಿಮ್ಮನ್ನ ಊರಿಂದ ಆಚೆ ಇರೋ ಸ್ಮಶಾನಕ್ಕೆ ಕಳಿಸ್ತೀನಿ. ಸಾರಿ ಕಣೋ, ಡಿಸ್ಟರ್ಬ್ ಮಾಡ್ದನಾ? ಅಯ್ಯಯ್ಯೋ, ಹಾಗೇನಿಲ್ಲ ಅಣ್ಣ, ಕರೆದಿದ್ರೆ ನಾನೇ ಬರ್ತಿದ್ನಲ್ಲ. ಇಲ್ಲ ದೇವ, ನಾನೇ ನಿಮ್ಮ ಹತ್ರ ಬರಬೇಕು ಅಂತ ಅನ್ಕೊಂಡೆ. ಕೆಲ್ಸಕ್ಕೆ ಬರದೇ ಇರೋ ವೇಸ್ಟ್ ಬಾಡಿ, ಅಟ್ಲೀಸ್ಟ್ ನಿಮ್ಮ ಹತ್ರ ಬಂದು ಥ್ಯಾಂಕ್ಸ್ ಆದರೂ ಹೇಳಬೇಕಲ್ವಾ? ಏನಣ್ಣ, ಯಾಕೆ ಹೀಗೆ ಮಾತಾಡ್ತಾ ಇದೆಯಾ? ಏನಾಯ್ತು? ಅಲ್ಲ ಕಣೋ, ನಮ್ಮ ಕುಟುಂಬಕ್ಕೆ ನನ್ನಿಂದ ಆಗದೆ ಇರೋ ಕೆಲಸನ ನೀವಿಬ್ರು ಪೂರ್ತಿ ಮಾಡ್ತಿದ್ದೀರಾ. ಅದು ನನಗೆ ತುಂಬ ಸಂತೋಷ ಆಗ್ತಿದೆ. ಅದಕ್ಕೆ ತುಂಬ ಥ್ಯಾಂಕ್ಸ್ ಕಣೋ. ಅಯ್ಯೋ ಬಾವಾ, ನಿಮ್ಮಿಂದ ತೊಂದರೆ ಆಗೋದು ಅಂದ್ರೇನು? ನಿಮ್ಗೇನ್ ಕೊರತೆ ಇದೆ ಅಂತ ನೀವು ಹೇಳ್ತಾ ಇದ್ದೀರೋ ಆ ದೇವ್ರ ದಯೆಯಿಂದ ಆದಷ್ಟು ಬೇಗ ಅದು ಸರಿ ಹೋಗುತ್ತೆ. ನಿನ್ನೆವರೆಗೂ ಆ ಆಸೆ ಇತ್ತು ವೈದೇಹಿ, ಆದರೆ ಇವತ್ತು ನಾನು ಹೀಗೆ ಇದ್ರೂ ಪರವಾಗಿಲ್ಲ. ಯಾಕಂದ್ರೆ ನೀವು ವಾರಸ್ದಾರನ್ನ ಕೊಡ್ತಾ ಇದ್ದೀರಾ, ಅಷ್ಟು ಸಾಕು. ಸದ್ಯ ಈಗಿಬ್ರು ಸಾಯ್ತಾರೆ. ಓಕೆ ಕಣೋ, ಓಕೆ ಸಿಗೋಣ. ಹಾ, ಆಕ್ಟಿಂಗ್ ಇಷ್ಟು ಕಷ್ಟನಾ? ನಾನಂತೂ ನನ್ನ ಕೆಲಸ ಮಾಡಿದೆ. ಏನೋ ಮಾಡ್ತೀನಿ ಅಂತ ಹೇಳಿ ಕಾರ್ ಮುಂದೆ ಬಂದಿತ್ತಿದ್ಯಲ್ಲ, ಏನ್ ಮಾಡಿದ್ರು ವೈದೇಹಿನ ಮುಗ್ಸೋದಕ್ಕೆ. ಕಾರ್ ಬ್ರೇಕ್ ಫೇಲ್ ಮಾಡಿದ್ಯಾ? ಚೆನ್ನಾಗಿ ಗೆಸ್ ಮಾಡಿದೆ. ಮತ್ತೆ ದೇವಾಂಶ್ ಸತ್ರೆ ಏನಾದರೂ ಲಾಸ? ಆದರೆ ಇವರಿಬ್ರು ಸಾಯ್ದೇ ಇದ್ರು ವೈದೇಹಿ ಮಗು ಅಂತೂ ಸಾಯುತ್ತೆ. ಅವ್ರಿಗೆ ಹೊರಡ್ಬೇಕಾದ್ರೆ ಏನಾದರೂ ಅನುಮಾನ ಬಂದ್ರೆ? ಇಲ್ಲಿ ಯಾವ ಅನುಮಾನನೂ ಬರಲ್ಲ. ಸ್ವಲ್ಪ ದೂರ ಹೋದ್ಮೇಲೆ ಬ್ರೇಕ್ ಆಯಿಲ್ ಖಾಲಿ ಆಗೋಗುತ್ತೆ. ಆಗ ಬ್ರೇಕ್ ವರ್ಕ್ ಆಗಲ್ಲ. ಏರ್ ಬ್ಯಾಗ್ಸ್ ವರ್ಕ್ ಆಗದೆ ಇರೋ ಹಾಗೆ ಸೀಟ್ ಬೆಲ್ಟ್ನ ಅಡ್ಜಸ್ಟ್ ಮಾಡಿದ್ದೀನಿ. ಆಕ್ಸಿಡೆಂಟ್ ಆಗೋದು ಪಕ್ಕ, ಮಗು ಸಾಯೋದು ಪಕ್ಕ. ದೇವಸ್ಥಾನದಿಂದ ಅವ್ರು ಬರೋದ್ರೊಳಗೆ ವೈದೇಹಿ ಮಗು ಸಾಯ್ಬೇಕು ಅಂದೆ, ಆದರೆ ಅವರಲ್ಲಿ ಹೋಗೋಕ್ಕೂ ಮುಂಚೆನೇ ಆಗೋಗುತ್ತೆ. ನಿಮ್ಮ ಪ್ರಯಾಣ ಕಲರ್ಫುಲ್ ಆಗಿರ್ಬೇಕು ಅಂತ ಈ ಕಲರ್ಫುಲ್ ಗಿಫ್ಟ್ ತಗೊಂಡು ಬಂದೆ. ತಗೊಳ್ಳಿ. ದೇವಾಂಶ್, ಇದೆಲ್ಲ ಯಾಕೆ? ಇಂದು ಲಕ್ಕಿ, ಕೌಸಲ್ಯ, ಏನಣ್ಣ ಮನೇಲಿರೋ ಎಲ್ಲರೂ ಹೆಸರು ಬಲೂನ್ಸ್ ಮೇಲೆ ಬರ್ತಿದ್ಯಾ? ಆದರೆ ಈ ವೈಟ್ ಬಲೂನ್ ಮೇಲೆ ಸುತ್ತ ಇರೋದು ನಮ್ಮ ಕುಟುಂಬ ಅಂತ ಆದರೆ ಮಧ್ಯದಲ್ಲಿರೋದು ನಮ್ಮೆಲ್ಲರ ಕನಸಿನ ಪ್ರತಿರೂಪ, ನಿಮಗೆ ಮುಂದೆ ಹುಟ್ಟೋ ಮಗು. ಅರ್ಥ ಆಯ್ತಾ? ನಮ್ಮ ಕುಟುಂಬ ಯಾವಾಗಲೂ ಇರುತ್ತೆ, ಅದರಲ್ಲಿ ನಾನೂ ಇದ್ದೀನಿ. ಹೌದು ಲಕ್ಕಿ ಬಾವ, ನಿಮ್ಮೆಲ್ಲರ ಪ್ರೀತಿ ಅಭಿಮಾನನೇ ನನ್ನ ಹೊಟ್ಟೆಲ್ ಬೆಳೀತಾ ಇರೋ ಮಗುಗೆ ಶ್ರೀರಾಮರ. ಕ್ಷೇಮವಾಗಿ ಹೋಗಿ ಹುಷಾರಾಗಿ ಬನ್ನಿ.
ಈ ಮನೆಯಲ್ಲಿ ಯಾರು ಬದುಕಲ್ಲ. ಬದುಕಿದ್ರು ಈ ಕುಂಟ ಒಬ್ಬ ಬದುಕಬೇಕು. ಅವನು ಬದುಕಿದ್ರು ವೇಸ್ಟೇ. ಸರಿಯಪ್ಪ, ನಾವು ಹೋಗಿ ಬರ್ತೀವಿ. ಬಲೂನ್ಸ್ ಇಟ್ಕೊಂಡಿದ್ಯಾ? ನಿನಗ್ ಮಗು ಆಗ್ತಿದೆ ಅಂತ ನೀನು ಒಂದ್ ಮಗು ಆಗ್ಬಿಟ್ಯಾ ಏನ್ ವೈದೇಹಿ? ಇಲ್ಲ ಅಕ್ಕ, ಕುಟುಂಬ ಬಿಟ್ಟು ದೂರ ಹೋಗ್ತಾ ಇದೀವಿ ಅಲ್ವಾ, ಕುಟುಂಬ ಪೂರ್ತಿ ಜೊತೆ ಇರ್ಲಿ ಅಂತ ಭಾವ ಕೊಟ್ರು. ಇದರಲ್ಲಿರೋ ಒಂದೊಂದು ಬಲೂನು ಮನೇಲಿರೋ ಒಬ್ಬೊಬ್ರು ಅಂತ. ಹೆಂಡ್ತಿಗೊಂದಿನ ಮಲ್ಗೆ ಹುತ್ತನ್ ಕೊಟ್ಟಿಲ್ಲ ಇವನು. ನಾದ್ನಿಗೆ ಹೋಗಿ ಬಲೂನ್ಸ್ ಗಿಫ್ಟ್ ಕೊಟ್ಟಿದ್ದಾನೆ. ಅಮ್ಮ ವೈದೇಹಿ, ಆ ದೇವಸ್ಥಾನದಲ್ಲಿ ತುಂಬಾ ಶಕ್ತಿ ಇದೆ. ಭಕ್ತಿ ಶ್ರದ್ಧೆಯಿಂದ ಬೇಡ್ಕೊಂಡ್ರೆ ನಾವು ಅನ್ಕೊಂಡಿದ್ದೆಲ್ಲ ಆಗುತ್ತೆ. ಹಾಗೆ ಆಗ್ಲಿ ಅಜ್ಜಿ. ಅಲ್ಲಿ ನಿಮ್ಗೆ ಎಷ್ಟು ದಿನ ಇರಬೇಕು ಅನ್ಸುತ್ತೋ ಅಷ್ಟು ದಿನ ಇದು ಬರಬಹುದು. ವಾಲಿ, ಎಲ್ಲ ಏರ್ಪಾಡು ಮಾಡಿಸಿದ್ಯಾ ಅಲ್ವಾ? ಎಲ್ಲ ಏರ್ಪಾಟು ಸೂಪರ್ ಆಗಿ ಮಾಡಿದೀನಿ ದೊಡ್ಡಪ್ಪ. ಇಬ್ರು ಸಾಯೋ ಅಂತ ಏರ್ಪಾಟ್ ಮಾಡಿದ್ದೀನಿ. ಒಂದ್ ವೇಳೆ ಜಾಸ್ತಿ ದಿನ ಅಲ್ಲಿರ್ಬೇಕು ಅನ್ಸಿದ್ರೆ ಡಾಕ್ಟರ್ಸ್ ಕೂಡ ಅಲ್ಲಿಗೆ ಬಂದು ಚೆಕ್ ಮಾಡ್ತಾರೆ. ನಿನ್ಗೇನಾದ್ರೂ ಬೇಕು ಅನ್ಸಿದ್ರೆ ಫೋನ್ ಮಾಡಿ ಮಾತಾಡು. ಹಾಗೆ ಆಗ್ಲಿ ಅತ್ತೆ. ಹುಷಾರು ದೇವಾಂಶ್. ಏನೋ ಯಾರು ಜೊತೆ ಇಲ್ದೆ ವೈದೇಹಿನ ಕಳಿಸೋದಿಕ್ಕೆ ಏನೋ ಒಂಥರ ಆಗ್ತಿದೆ. ಇಂದು ನಾವೇನಾದ್ರೂ ಸೀತಾರಾಮರ್ ಥರ ಕಾಡ್ಗೆ ವನವಾಸಕ್ಕೆ ಹೋಗ್ತಾ ಇದೀವ? ದೇವಸ್ಥಾನಕ್ಕಲ್ಲಿ ಹೋಗ್ತಿರೋದು. ಅಲ್ಲಿರೋರೆಲ್ಲರೂ ನಮ್ಮವರೇ ತಾನೆ. ಹೋಗ್ಲಿ, ನಾನು ಜೊತೆ ಬರ್ಲಾ ದೇವಾಂಶಣ್ಣ? ಯಾಕೆ, ಹೋಗಕ್ಕಾಸೆನಾ? ಅದೇ, ಅಲ್ಲಿಗೆ ಹೋಗಕ್ಕೆ ಆಸೆನಾ ಅಂತ ಕೇಳಿದೆ. ಯಾರು ಬರೋದೇನು ಬೇಕಿಲ್ಲ, ನಾವೇ ಹೋಗಿ ಹುಷಾರಾಗಿ ಬರ್ತೀವಿ. ಹೋಗು ಹೋಗು, ನೀನು ಹೋಗೋದನ್ನೇ ಕಾಯ್ತಾ ಇದ್ದೀನಿ. ಹುಷಾರು ಮಗನೇ. ಸರಿ, ಬಾಯ್ ಅತ್ತೆ. ಬಾಯ್ ಇಂದೋಜಿ. ಬಾಯ್ ಮಾ. ಬಾಯ್ ರಂಗ. ಹುಷಾರು. ಬಾಯ್ ಬಾವಾ. ಬಾಯ್. ಖಂಡಿತ ವರ್ಕ್ ಆಗತ್ತಲ್ವಾ? ಟಿವಿ ಆನ್ ಮಾಡ್ಕೊಂಡು ಕೂತ್ಕೋ. ಇನ್ನು ಅರ್ಧ ಗಂಟೆಲಿ ನ್ಯೂಸ್ ಬರುತ್ತೆ. ಬ್ರೇಕ್ ಫೇಲ್ ಆಗಿ ಕಾರ್ ಅಪ್ಪಚ್ಚಿ ದೇವಾಂಶ್ ಮತ್ತೆ ವೈದೇಹಿ ದುರ್ಮರಣ. ಒಂದ್ ವೇಳೆ ಅವ್ರ ಅದೃಷ್ಟ ಚೆನ್ನಾಗಿದ್ದು ಬದುಕುಳಿದ್ರು, ವೈದೇಹಿ ಮಗು ಮಾತ್ರ ಬದುಕಲ್ಲ ಬಂಗಾರಿ. ನಿನಗಷ್ಟು ಸಾಕ್ತಾನೆ. ನಡಿ ಟಿವಿ ನೋಡೋಣ. ವೈದೇಹಿ, ಬಲೂನ್ಸ್ ಹಿಡ್ಕೊಳಕ್ ಕಷ್ಟ ಆಗ್ತಿದೆ ಅನ್ಸುತ್ತೆ. ಅದನ್ನ ಹಿಂದೆ ಇಡಬಹುದಲ್ವಾ? ಇರ್ಲಿ ಬಿಡು ಬಾವಾ, ಇದು ಬಲೂನ್ಸ್ ಅಲ್ಲ, ನಮ್ ಕುಟುಂಬ ಅಂತ ಭಾವನೆ ಹೇಳಿದ್ರು ಅಲ್ವಾ. ಇದನ್ ಹಿಡ್ಕೊಂಡಿದ್ರೆ ಅವರೆಲ್ಲರೂ ನನ್ನ ಜೊತೆನೇ ಇರೋ ಹಾಗನ್ಸುತ್ತೆ. ನಮ್ಮ ಮಗುಗೆ ರಕ್ಷಣೆ ಇದ್ದ ಹಾಗೂನು ಇರುತ್ತೆ. ಅಣ್ಣ ಇದನ್ನ ಕೊಟ್ಟಿರೋ ಉದ್ದೇಶನ ಪಕ್ಕಕ್ಕಿಟ್ರೆ ನೀನ್ ಹೀಗ್ ಬಲೂನ್ಸ್ ಇಟ್ಕೊಂಡು ನಾವಿಬ್ರು ಕಾರಲ್ಲಿ ಹೋಗ್ತಾ ಇದ್ರೆ ಹೇಗನ್ಸುತ್ತೆ ಅಂದ್ರೆ ಹೊಸದಾಗಿ ಮದುವೆ ಆಗಿ ಹನಿಮೂನ್ಗೆ ಹೋಗ್ತಿರೋ ಹಾಗಿದೆ. ಹೋಗ್ಲಿ ಬಿಡು ಬಾವಾ, ಮದ್ವೆ ಆಗಿರೋ ಹೊಸದ್ರಲ್ಲಿ ಇಬ್ರು ಹೀಗೆ ಹೋಗಕ್ ಆಗ್ಲಿಲ್ಲ. ಈಗ 3 ಜನ ಹೋಗ್ತಾ ಇದೀವಿ. ಅಷ್ಟೇ ಬಿಡು, ನಾನಿಲ್ದೆ ನೀವೆಲ್ಲಿಗೆ ಹೋಗ್ತೀರಾ ಅಂತ ನಮಗೆ ಪುಟ್ಟಿ ತಡೆದಿತ್ತು ಅನ್ಸುತ್ತೆ. ಅವಾಗ ಹೋಗಿದ್ದಿದ್ರೆ ನಮ್ಮಿಬ್ರಿಗೂ ಸಂತೋಷ.
ಇವಾಗ 3 ಜನಕ್ಕೂ ಸಂತೋಷ. ಇದೇ ಒಳ್ಳೇದಲ್ವಾ ಬಾವ? ಅಮ್ಮ ಅಪ್ಪ ಅನ್ನೋ ಪದದಲ್ಲೇ ಏನೋ ಶಕ್ತಿ ಇದೆ ವೈದೇಹಿ. ನಾವು ಕರಿಬೇಕಾದ್ರೆ ಗೊತ್ತಾಗದೆ ಹೋಗ್ಬಹುದಾದ್ರೆ ನಾವು ಕರೆಸ್ಕೊಳ್ಳೋಂಥ ಹಂತಕ್ಕೆ ಬಂದಾಗ ಆ ಅನುಭವನೇ ಬೇರೆ. ಬಾವ ಬಾವ ಬಾವ, ಟೆಡಿ ಬೇರ್ಸ್ ಇದೆ ಅಲ್ಲಿ, ಕಾರ್ ನಿಲ್ಸು ಬಾವ ಪ್ಲೀಸ್. ಏನಿದು ಬ್ರೇಕ್ ಬಿಡ್ತಾ ಇಲ್ವಲ್ಲ? ಬಾವ ಕಾರ್ ನಿಲ್ಸು ಬಾವ. ಏನಾಯ್ತು ಬಾವ? ವೈದೇಹಿ ಬ್ರೇಕ್ ಬ್ರೇಕ್ ಹಿಡಿತಾ ಇಲ್ಲ. ಬ್ರೇಕ್ ಹಿಡಿತಿಲ್ಲ ಅಂದ್ರೆ ಏನು ಬಾವ? ಬ್ರೇಕ್ ಫೇಲ್ ಆಗಿದೆ ವೈದೇಹಿ. ವೈದೇಹಿ ಸೀಟ್ ಬೆಲ್ಟ್ ಹಾಕೋ. ಹಾಕೊಂಡಿದ್ದೀನಿ ಬಾವ. ವೈದೇಹಿ ಸೀಟ್ ಬೆಲ್ಟ್ ಹಾಕೋ. ವೈದೇಹಿ ನೀನು ಹುಷಾರು. ಬಾವ ವೈದೇಹಿ ಅಳ್ಬೇಡ ವೈದೇಹಿ, ಏನಾಗಿಲ್ವಲ್ಲಪ್ಪ. ವೈದೇಹಿ ನನ್ನ ನೋಡಿಲ್ಲಿ ಏನೂ ಆಗಿಲ್ಲ ಅಲ್ವಾ? ಅಳ್ಬೇಡ ವೈದೇಹಿ, ಏನೂ ಆಗಿಲ್ಲ ನಮ್ಗೆ. ವೈದೇಹಿ ತಗೋ ನೀರು ಕುಡಿ, ಸ್ವಲ್ಪ ನೀರು ಕುಡಿ. ತಗೋ ತಗೋ ಕುಡಿ, ನೀರು ಕುಡಿ. ಹೇ ಬಾವ ಸಮಾಧಾನ ಮಾಡ್ಕೋ ಪ್ಲೀಸ್, ಸಮಾಧಾನ ಆಗು. ವೈದೇಹಿ 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 ಅಳ್ಬೇಡ ಪ್ಲೀಸ್. ಏರ್ ಬ್ಯಾಗ್ ಓಪನ್ ಆಗದೆ ಇದ್ರು ಬಲೂನ್ಸ್ ಏರ್ ಬ್ಯಾಗ್ ಹಾಗೆ ಕಾಪಾಡ್ತಿತ್ತು ವೈದೇಹಿ. ಹೌದು ಬಾವ, ಬಾವ ಕೊಟ್ಟಿರುವಂತ ಬಲೂನ್ಸ್ ನನ್ನನ್ನು ಮಾತ್ರ ಅಲ್ಲ, ಮಗುನು ಕಾಪಾಡ್ತು. ನಾನು ಹಿಂದಿನ ಸೀಟಲ್ಲಿ ಇಡು ಅಂದ್ರು ನನ್ನ ಮಾತು ಕೇಳದೆ ಒಳ್ಳೆ ಕೆಲಸ ಮಾಡಿದೆ ನೀನು. ಬಾವ ಇದು ಬಲೂನ್ಸ್ ಅಲ್ಲ, ಇದು ನಮ್ಮ ಕುಟುಂಬ ಅಂತ ಬಾವ ಹೇಳಿದ್ರು ಅಲ್ವಾ. ಆ ಹೆಸರನ್ನಿಟ್ಟಿರೋದಕ್ಕೆ ಕುಟುಂಬ ನಮ್ಮನ್ನ ಕಾಪಾಡೋ ಥರನೇ ಬಲೂನ್ಸ್ ಕೂಡ ರಕ್ಷಣೆ ಕೊಡ್ತು. ಹೌದು ವೈದೇಹಿ,